ಇವತ್ತು 25 ತಿಂಗಳಾಗಿದೆ ನಮ್ಮ ಸರ್ಕಾರ ಬಂದು, ಅಂದರೆ ಈ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು 25 ತಿಂಗಳಾಗಿದೆ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ತಂದಿರುವಂಥ ಯೋಜನೆ ಏನು ಅಂದರೆ, ಹೆಣ್ಮಕ್ಳಿಗೆ ಕರ್ನಾಟಕದಲ್ಲಿ KSRTC ಬಸ್ಸು ಫ್ರೀ, ಅವರೆಲ್ಲೇ ಓಡಾಡಿದ್ರು ಫ್ರೀ, ಒಂದು ಯೋಜನೆ. ಎರಡನೇ ಯೋಜನೆ ಮನೆ ಯಜಮಾನಮ್ಮನಿಗೆ 2,000 ಕೊಡುವಂಥ ಯೋಜನೆ. ಮೂರನೇ ಯೋಜನೆ 10 kg ಅಕ್ಕಿ ಕೊಡುವಂಥ ಯೋಜನೆ. ನಾಲ್ಕನೇ ಯೋಜನೆ 200 ಯೂನಿಟ್ ಕರೆಂಟು ಫ್ರೀ ಯೋಜನೆ. 5ನೇ ಯೋಜನೆ ವಿದ್ಯಾಭ್ಯಾಸವನ್ನು ಮಾಡಿ ಕೆಲಸ ಸಿಗದೇ ಇರುವಂಥವರಿಗೆ ಕೆಲಸ ಸಿಗುವವರೆಗೂ 1,500ರಿಂದ 3,000 ರೂಪಾಯಿವರೆಗೂ ಕೊಡುವಂಥ ಯೋಜನೆ. 5 ಮಹತ್ವಾಕಾಂಕ್ಷಿ ಯೋಜನೆಯನ್ನು ನಾವು ಅನುಷ್ಠಾನಕ್ಕೆ ತಂದ್ವಿ. ಸರ್ಕಾರ ಬರೋಕ್ಕೆ ಮುಂಚೆ ಘೋಷಣೆ ಮಾಡಿದರು. ಯಾರೋ ಘೋಷಣೆ ಮಾಡಿದ್ದು? ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಣ್ಣ ಅವರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಪ್ಲಸ್ ನಮ್ಮ ಪಕ್ಷದ ಅಧ್ಯಕ್ಷರು, ಇವರೆಲ್ಲ ಸೇರಿ ಯೋಜನೆಗಳನ್ನು ಕೊಟ್ಟರು. ಅದೇ ರೀತಿ ಜನ ನಮ್ಮನ್ನು ಆಶೀರ್ವಾದ ಮಾಡಿ, ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವಾದ ಮಾಡಿ ಸರ್ಕಾರವನ್ನು ಬರುವಂಥ ಮೆಜಾರಿಟಿ 136 ಸೀಟನ್ನು ನಮಗೆ ಕೊಟ್ಟರು. ಸರ್ಕಾರ ನಾವು ಏನು ಘೋಷಣೆಗಳನ್ನು ಮಾಡಿದ್ದೀವಿ, ಆ ಘೋಷಣೆಗಳನ್ನು 5 ಘೋಷಣೆಗಳನ್ನು ಗ್ಯಾರಂಟಿಗಳನ್ನು ನಾವು ಬಿಡುಗಡೆ ಮಾಡ್ತೀವಿ. 5 ಘೋಷಣೆಗಳು ಜನಗಳಿಗೆ ಬಂದು 25 ತಿಂಗಳು ಆಗೋಯ್ತು. ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿದ್ದಾವೆ, ಗ್ಯಾರಂಟಿ ಯೋಜನೆಗಳು ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು, ಉಪಾಧ್ಯಕ್ಷರಾದಂಥ ನಮ್ಮ ಇದಾಯ್ತಣ್ಣ ಅವರು, ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದಂಥ ನಮ್ಮ ವೇಮಗಲ್ ಮುನಿಯಪ್ಪಣ್ಣ ಅವರು, ಎಲ್ಲ ಪಾರ್ಟಿಕರು ಎಲ್ಲ ಸದಸ್ಯರು ಎಲ್ಲರೂ ಇದ್ದಾರೆ. ಕಮಿಟಿ ಇದೆ. ಈ ಕಮಿಟಿಯವರೆಲ್ಲ ಸೇರಿ ಅದೇ ಕೆಲಸವಾಗಿ ಮೀಟಿಂಗ್ಸ್ ಮಾಡಿ ಈ ಯೋಜನೆಯನ್ನು ಒಳ್ಳೆ ಉತ್ತಮವಾದಂಥ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಕಮಿಟಿ ಎಲ್ಲ ತುಂಬ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಇವತ್ತು ಟೌನಲ್ಲಿ ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ಕೊಡೋದಕ್ಕೆ ನಮ್ಮ ನಗರಸಭೆ ಅಧ್ಯಕ್ಷರು ಇದ್ದಾರೆ. ಅವ್ರಿಗೂ, ನಮ್ಮ ಮಂಜುಳಮ್ಮನವ್ರಿಗೂ, ಎಲ್ಲ ಸದಸ್ಯರಿಗೂ, ಎಲ್ಲ ನಮ್ಮ ಹೆಣ್ಣುಮಕ್ಕಳಿದ್ದಾರೆ, ಇವರೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಬಸ್ಸುಗಳು ಕರ್ನಾಟಕದಲ್ಲಿ 500 ಕೋಟಿ ದಾಟಿದೆ. ನಮ್ಮ ಕೋಲಾರಲ್ಲಿ 10,24,27,892 ಜನ ಪ್ರಯಾಣಿಕರನ್ನ ನಮ್ಮ ಬಸ್ಸುಗಳು ಸಾಗಾಣಿಕೆ ಮಾಡಿದೆ. ಎಷ್ಟು? 10 ಕೋಟಿ ಶಕ್ತಿ ಯೋಜನೆಯಲ್ಲಿ 10 ಕೋಟಿ 24,27,892. ತಾಲೂಕುವಾರು ಬೇಕಂದ್ರೆ ನಿಮಗೆ ಕೋಲಾರ ತಾಲೂಕಲ್ಲಿ 2,75,1,825, ಕೆಜಾಪಲ್ಲಿ 2,27,51,847, ಶ್ರೀನಿವಾಸಪುರ 1,73,57,168, ಮಾಲೂರಲ್ಲಿ 1,73,39,880, ಮುಳಬಾಗಿಲು 1,79,77,172 ಜನ ಇವತ್ತು ನಮ್ಮ ಫ್ರೀಯಾಗಿ ನಮ್ಮ ಹೆಣ್ಮಕ್ಳು ಓಡಾಡಿದ್ದಾರೆ. ಈ 10 ಕೋಟಿ ಪ್ರಯಾಣಿಕರಿಂದ ಎಷ್ಟು ಇನ್ಕಮ್ ಬಂದಿದೆ ಸರ್? ಇಲ್ಲ, 10 ಕೋಟಿ ಇನ್ಕಮ್ ಇಂದ ಇವತ್ತು ನಮ್ಮ KSRTC ಯಾವುದು ಲಾಸಲ್ಲಿ ಇಲ್ಲ. ಆಲ್ಮೋಸ್ಟ್ ನಾವು ಈಕ್ವಲ್ ಶೇರಿಂಗಿಗೆ ಬಂದಿದ್ದೀವಿ. ಇವತ್ತು ಸರ್ಕಾರ ದುಡ್ಡಾದ್ರೂ ಇದರಲ್ಲಿ ಫ್ರೀಯಾಗಿ ಓಡಾಡಿದ್ರು ಆ ದುಡ್ಡನ್ನು ಸರ್ಕಾರ ಕಟ್ಟುತ್ತೆ. ಅದನ್ನು ಸರ್ಕಾರ ಕಟ್ಟಿರೋದ್ರಿಂದ ನಮ್ಮ KSRTCಗೂ ಒಳ್ಳೆಯದಾಗಿದೆ. ಹೊಸ ಬಸ್ಸುಗಳು ಇದರಿಂದ ನಮ್ಮ ಕೋಲಾರಕ್ಕೆ 54 ಬಸ್ಸು ಹೊಸ ಬಸ್ಸು ಬಂದಿದೆ ನಮಗೆ. ಈ ರೀತಿಯಲ್ಲಿ ಬಸ್ಗೂ ಒಳ್ಳೆಯದಾಗಿದೆ, ನಮ್ಮ ಡಿಪೋಗೂ ಒಳ್ಳೆಯದಾಗಿದೆ, ಅಭಿವೃದ್ಧಿಗೂ ಒಳ್ಳೆಯದಾಗಿದೆ. ಹೆಣ್ಣುಮಕ್ಳು ಓಡಾಡೋದಕ್ಕೂ ಅವರು ದೇವಸ್ಥಾನಗಳಿಗೆ ಹೋಗೋದು, ತಂದೆ ಮನೆಗೋ ತಾಯಿ ಮನೆಗೆ ಹೋಗೋದು, ಎಲ್ಲೋದು ಒಂದು ಹಾಸ್ಪಿಟ್ಲ್ಗೆ ಹೋಗೋದು, ಇಂಥದಕ್ಕೆ ಹೋಗುವಂಥದ್ದು, ಸ್ಕೂಲ್ ಹತ್ರ ಹೋಗೋದು, ಮಕ್ಕಳು ಕಾಲೇಜ್ ಹತ್ರ ಹೋಗೋದಕ್ಕೆ ಅವ್ರಿಗೂ ಅವಕಾಶಗಳಾಗಿದೆ ಅಂತ ಇವತ್ತು ನಮ್ಮ ಯೋಜನೆ 500 ಕೋಟಿ ಕರ್ನಾಟಕದಲ್ಲಿ ಆಗಿದೆ. ನಮ್ಮ ಕೋಲಾರಲ್ಲಿ 10 ಕೋಟಿ ಪ್ಲಸ್ ಆಗಿದೆ. ಅದರಿಂದ ಇವತ್ತು ಈ ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ಹೆಣ್ಣುಮಕ್ಕಳ ಜೊತೆ ಸಂಭ್ರಮಾಚರಣೆ ಮಾಡಿ ಸ್ವೀಟನ್ನು ಕೊಟ್ಟು ಎಲ್ಲರಿಗೂ ಇನ್ನೂ ಒಳ್ಳೆಯದಾಗಲಿ, ಈ ಯೋಜನೆಯನ್ನು ಇನ್ನೂ ಉಪಯೋಗ ಮಾಡ್ಕೊಳ್ಳಿ ನೀವು ಹೆಣ್ಣುಮಕ್ಕಳು ಅಂತ ಎಲ್ಲರಿಗೂ ಕರೆಯನ್ನು. 5 ಗ್ಯಾರಂಟಿಗಳಲ್ಲಿ ಜನಕ್ಕೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಇನ್ನೂ ಏನು 8 ತಿಂಗಳಿಂದ ಪೇಮೆಂಟ್ ಬಾಕಿ ಇದೆ ಅಂತ? ಇಲ್ಲ, ಯಾವುದು 8 ತಿಂಗಳಿಲ್ಲ. 1 ತಿಂಗಳು 2 ತಿಂಗಳು ಬಾಕಿ ಇರ್ಬೋದು, 2 ತಿಂಗಳು 1 ತಿಂಗಳು ಬಾಕಿ ಇರ್ಬೋದು, 3 ತಿಂಗಳು ಮ್ಯಾಕ್ಸಿಮಮ್ ಬಾಕಿ ಆಗ್ಬೋದು. 8 ತಿಂಗಳಲ್ಲಿ ಆಗೋದಿಲ್ಲ, 3 ತಿಂಗಳು ಬಾಕಿ ಇರ್ಬೋದು. ಅದರಲ್ಲಿ ಏನಂದ್ರೆ 3 ತಿಂಗಳದ್ದು ಬಾಕಿ ಇದ್ರೂ ಒಂದೇ ಸಲ ಅಮೌಂಟ್ ಅನ್ನೋದು ಬರುತ್ತೆ. ಬಾಕಿ ಇರ್ಬೋದು 1 ತಿಂಗಳು. ಇವಾಗ ನಾವು ನೋಡಿ ಯಾವುದೋ ಒಂದು ಲೋನ್ ಮಾಡ್ತೀವಿ, 1 ತಿಂಗಳು 2 ತಿಂಗಳು ನಾವು EMI ಕಟ್ಟಲ್ಲ, ಆಮೇಲೆ ಆ ರೀತಿಯಲ್ಲಿ ಸರ್ಕಾರದಿಂದ ಏನಂದ್ರೆ ಮಿನಿಸ್ಟ್ರು ಬಿಸಿ ಇರ್ತಾರೆ, CM ಬಿಸಿ ಇರ್ತಾರೆ. ನೋಡಿ, ಈ ನಡುವೆ ಡೆಲ್ಲಿಗೆ ಓಡಾಡ್ತಾ ಇದ್ದಾರೆ ಮಿನಿಸ್ಟ್ರು, ಅವ್ರ ಊರಲ್ಲಿ ಇರ್ತಾರೆ. ಅದು ಬಂದಾಗ ತಂದು ಕೊಡಬೇಕು, ಅವ್ರು ಎಂಟ್ರಿ ಮಾಡಬೇಕು, ಸ್ವಲ್ಪ ಹೆಚ್ಚು ಕಮ್ಮಿ ಲೇಟ್ ಆಗ್ಬೋದು, ಆದರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾವುದೇ ಇವಾಗ 3 ತಿಂಗಳದಿದೆ, ಮಿಕ್ಕಿದೆಲ್ಲ ಇನ್ನು 22 ತಿಂಗಳದ್ದು ಬಂದಿದೆಯಲ್ಲ.
ಈ 3 ತಿಂಗಳದ್ದು ಬರುತ್ತೆ. ನಮ್ಮ ಸರ್ಕಾರ ಇರೋವರೆಗೂ ಇದು ಯೋಜನೆಗಳು ಚಾಲ್ತಿಯಲ್ಲಿ ಇದ್ದೇ ಇರ್ತವೆ, ಮುಂದಕ್ಕೆ ಹೋಗ್ತಾನೆ ಇರ್ತವೆ, ಯಾವುದು ಸ್ಟಾಪ್ ಆಗೋದು. ಒಂದು ತಿಂಗಳಿಗೆ ಬ್ಯಾಲೆನ್ಸ್ ಆಗ್ಬೋದು, ಹೆಚ್ಚು ಕಮ್ಮಿ ಆಗ್ಬೋದು. ನೀವು ಹೇಳಿ ನಿಜ ಒಪ್ಕೊಳ್ತೀವಿ, ಅದು ಖಂಡಿತವಾಗ್ಲೂ ಬರುತ್ತೆ. ಅಷ್ಟೇನಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.